ನಮ್ಮ ಅಜ್ಜಿ ಹೇಳೋದು ನಂಗೆ ನೆನಪಾಗತ್ತೆ. ಗಂಡ ಹೆಂಡತಿ ಯಾವಾಗ್ಲೂ ಮಕ್ಕಳ ಎದುರುಗಡೆ ಜಗಳ ಆಡ್ಬಾರ್ದು, ಆರ್ಗ್ಯೂ ಮಾಡಬಾರ್ದು. ಯಾವತ್ತು ಗಂಡ ಹೆಂಡತಿಯನ್ನ ನಿನ್ನಿಂದಲೇ ಎಲ್ಲ ಆಗಿದ್ದು, ನೀನ್ ಸರಿ ಇದ್ರೆ ನನ್ನ ಮಕ್ಕಳು ಸರಿ ಇರ್ತಿದ್ರು ಅಂತ ಹೇಳೋದಾಗ್ಲಿ, ಅಥವಾ ಹೆಂಡತಿ ತನ್ನ ಗಂಡನನ್ನ ದೂರೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಅದನ್ನ ಮಕ್ಕಳು ಕಲಿತಾರೆ, ಮುಂದೊಂದು ದಿನ ಅದನ್ನೇ ಅವರು ರಿಪೀಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಮಕ್ಕಳು ಹೇಳಿದ್ದನ್ನ ಕಲಿಯೋದಿಲ್ಲ, ನೋಡಿ ಕಲಿತಾರೆ. ನಮ್ಮ ಪ್ರತಿರೂಪನೇ ನಮ್ಮ ಮಕ್ಕಳು. ಬಿಟ್ರೆ ನಾವು ಅನ್ಕೊಳ್ಳೋದಷ್ಟೇ, ನಾವು ಹೇಳ್ಕೊಡ್ತೀವಿ ಅದನ್ನ ಇದನ್ನ ಅಂತ ಹೇಳಿ. ಆದ್ರೆ ನಾವು ನಮ್ಮ ಬಿಹೇವಿಯರ್ ವೈಸ್ ತುಂಬಾನೇ ಜಾಗರೂಕರಾಗಿರ್ಬೇಕು. ಈ ತಂದೆ ತಾಯಿಗಳ ವಿಷಯಕ್ಕೆ ಬಂದಾಗ ಒಂದು ಮಾತು ಯಾವಾಗ್ಲೂ ಹೇಳ್ತಾರೆ, ನಾನು ಓದುವಾಗ ಕಷ್ಟ ಇತ್ತು, ಫೆಸಿಲಿಟಿ ಇರ್ಲಿಲ್ಲ, ನನ್ನ ಮಕ್ಕಳಿಗೆ ಆ ಪರಿಸ್ಥಿತಿ ಬರಬಾರ್ದು, ನನ್ನ ಹಾಗೆ ನನ್ನ ಮಕ್ಕಳು ಆಗ್ಬಾರ್ದು ಅಂತ ಹೇಳಿ ಎಲ್ಲಾ ಫೆಸಿಲಿಟಿಯನ್ನ ಮಾಡ್ಕೊಡ್ತಾರೆ. ಆದ್ರೆ ಮೊಬೈಲ್ ವಿಷಯ ಇರ್ಬೋದು ಅಥವಾ ಬೇರೆ ಅವರನ್ನ ತಿದ್ದುವಂತ ವಿಷಯದಲ್ಲಿ ಎಲ್ಲೋ ಸ್ವಲ್ಪ ಎಡವ್ತಾ ಇದ್ದಾರೇನೋ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಕೂಡ. ಯಾಕಂದ್ರೆ ನೀವು ಕಮ್ಯುನಿಕೇಶನ್ ಇಲ್ಲದೆ ಯಾವ್ದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ಒಬ್ಬ ಮಗನಿಗೆ ಪ್ರೀತಿಯಾದ್ರೂ ಬಂದು ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಂತ ತಕ್ಷಣ ಸ್ವಲ್ಪ ಇಂಥ ವಿಷಯನೆಲ್ಲ ಮಾತಾಡ್ಬಹುದಾ ಓಪನ್ ಆಗಿ ಅಂತ ಅನ್ಸುತ್ತೆ. ಆದ್ರೆ ನನ್ಗನ್ಸೋದು ಎಲ್ಲಿವರೆಗೆ ಅಂತಂದ್ರೆ ಮುಚ್ಚು ಮರೆ ಇಲ್ಲದಂತಹ ಒಂದು ಕುಟುಂಬದಲ್ಲಿ ಯಾವತ್ತೂ ಒಡಕು ಬರೋದಿಲ್ಲ. ಆ ಗ್ಯಾಪ್ ಕ್ರಿಯೇಟ್ ಆಗೋದಕ್ಕೆ ಅವಕಾಶನೇ ಮಾಡ್ಕೊಡ್ಬಾರ್ದು. ಜಗಳ ಆಡಿದ್ರು ಸರಿ, ನೋಡು ನೀನ್ ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡು, ಮನ್ಸಲ್ಲಿ ಇಟ್ಕೊಳ್ಳೋ ಹಾಗೆ ಇಲ್ಲ. ಮತ್ತೆ ಸೀದಾ ಹೋಗಿ ಡೋರ್ ಹಾಕೊಳ್ಳೋದು. ಕೆಲವು ಮಕ್ಕಳು ನಾನು ನೋಡ್ತೇನೆ, ಕೋಪ ಬಂದ ತಕ್ಷಣ ಮನೇಲಿ ಆ ವಾತಾವರಣವನ್ನಾದ್ರೂ ಯಾಕೆ ಮಾಡ್ಬೇಕು, ಒಂದ್ ರೂಲ್ಸ್ ಮಾಡ್ಬೇಕು. ಅದು ಅಪ್ಪ ಇರ್ಲಿ ಅಮ್ಮ ಇರ್ಲಿ, ಈ ತರದ ಒಂದು ವರ್ತನೆಗಳು ಮಕ್ಕಳ ಮುಂದೆ ಬೇಡವೇ ಬೇಡ. ಕೊರತೆಗಳಿಂದ ಕಲಿಯೋದಕ್ಕೆ ಯಾರು ಕಲ್ತಿರ್ತಾರ ನೋಡಿ, ಅವ್ರು ಮಾತ್ರ ಜೀವನದಲ್ಲಿ ಎದ್ದು ನಿಲ್ಲೋದಕ್ಕೆ ಸಾಧ್ಯ. ಯಾರಿಗೆ ಎಲ್ಲವೂ ಸಿಗ್ತಾ ಹೋಗ್ತದೆ ಅವರಿಗೆ ಅದರ ವ್ಯಾಲ್ಯೂ ಖಂಡಿತ ಗೊತ್ತಾಗೋದಿಲ್ಲ. ಯಾವ ತಾಯಿ, ಬಹಳ ಮುಖ್ಯವಾಗಿ ತಾಯಂದಿರಿಗೆ, ತಾಯಿ ರಾಕ್ಷಸಿಯಾಗಿರ್ತಾಳೋ ಮಕ್ಕಳ ಪಾಲಿಗೆ, ಇದನ್ನ ನಾನು ಹೇಳಿರೋದಲ್ಲ, ಹಿರಿಯರು ಹೇಳಿರೋದು, ಯಾವ ತಾಯಿ ಮಕ್ಕಳಿಗೆ ರಾಕ್ಷಸಿಯಾಗಿರ್ತಾಳೋ ಅಂತಹ ಮಕ್ಕಳೇ ಮುಂದೆ ಮಹಾನ್ ವ್ಯಕ್ತಿಗಳಾಗ್ತಾರೆ. ರಾಕ್ಷಸಿ ಅಂದ ತಕ್ಷಣ ನೀವು ಹೀಗೆ ದೊಡ್ಡ ದೊಡ್ಡ ಹಲ್ಲು, ದೊಡ್ಡ ದೊಡ್ಡ ಕಣ್ಣೆಲ್ಲ ಇಮ್ಯಾಜಿನ್ ಮಾಡ್ಬೇಕು ಅಂತಿಲ್ಲ. ನೋಡು, ನೀನ್ ಮಾಡಿದ್ಯಾ ಈ ತಪ್ಪು, ನೀನ್ ಇದನ್ನ ಸರಿ ಮಾಡು, ಅಷ್ಟೇ, ಮುಗೀತು. ಅಂದ್ರೆ ಆ ರೀತಿಯಾದಂತಹ ಅತಿಯಾದ ಸ್ಟ್ರಿಕ್ಟ್ ಕೂಡ ಅಲ್ಲದಂತಹ, ನಾವು ತಪ್ಪು ಮಾಡಿದ್ರೆ ನಾವೇ ಸಾರಿ ಕೇಳೋಣ. ಎಷ್ಟೋ ಜನರಿಗಿರುತ್ತೆ, ನಾವು ತಂದೆ ತಾಯಿಗಳು ಯಾಕೆ ಸಾರಿ ಕೇಳಬೇಕು ಅಂತ. ಚಿಕ್ಕ ಮಕ್ಕಳಲ್ಲಿ ನೀವು ಒಬ್ಸರ್ವ್ ಮಾಡಿ, ನಾವು ಅವ್ರಿಗೆ ನೀವು ಅಂತ ಹೇಳ್ತೀವಿ. ನಮ್ಮ ತುಳುನಾಡ ಸಂಪ್ರದಾಯದಲ್ಲಿ ಯಾಕೆ ನಾವು ನೀವು ಅಂತ ಹೇಳ್ತೀವಿ? ಅವರ ಗೌರವ ಕೊಡೋದನ್ನ ಮೊದಲಿಂದ ಕಲೀಲಿ, ಅದು ನಮ್ಮ ಸಂಸ್ಕಾರ, ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ ನಮ್ಗೆ. ಅದೇ ರೀತಿ ನಾವು ಮಕ್ಕಳಲ್ಲಿ ಸಾರಿ ಕೇಳಿದಾಗ ಓಕೆ ಸಾರಿ, ಇನ್ನೊಂದ್ಸಲ ಮಕ್ಕಳಿಗೆ ಫೇಕ್ ಪ್ರಾಮಿಸ್ ಮಾಡೋದು, ಇವತ್ತು ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಏನಾದ್ರೂ ಕೊಡಿಸ್ತೀನಿ ಅಂತ ಹೇಳೋದು, ಅಥವಾ ಅದನ್ನೆಲ್ಲ ಚಿಕ್ಕ ವಯಸ್ಸಿನಿಂದನೇ ಅಭ್ಯಾಸ ಮಾಡಿಸಿದ್ರೆ ಅವ್ರು ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಆ ಫ್ರೆಂಡ್ಲಿನೆಸ್ ಅನ್ನೋದು ಈಗಲೂ ಕೂಡ ನಿಮ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಕಾಲೇಜಿಗೆ ಹೋದ ತಕ್ಷಣ ಸ್ಟ್ರಿಕ್ಟ್ ಮಾಡ್ಬಿಡೋದು, ನೋಡು ನೀನ್ ಮೊದ್ಲಿನ ತರ ಎಲ್ಲ ಇರೋ ಹಾಗಿಲ್ಲ, ಹೀಗಿರ್ಬೇಕು ಹಾಗಿರ್ಬೇಕು, ಏನೂ ಇಲ್ಲ. ಎಷ್ಟೋ ಜನ ಅವರ ಮಕ್ಕಳ ಹಿಂದೆ ಹೋಗ್ತಾರಂತೆ ತಂದೆ ತಾಯಿಗಳು, ಅವ್ರಿಗೆ ಗೊತ್ತಿಲ್ಲದ ಹಾಗೆ. ನಾನು ಹೇಳೋದಷ್ಟೊತ್ತಿಗೆ ಅದಕ್ಕಿಂತ ನೀವು ಮನೆಯಲ್ಲೇ ಅವರ ಜೊತೆ ಮುಕ್ತವಾಗಿ ನಿಮ್ಗಿರುವಂತ ಅನುಮಾನಗಳನ್ನೆಲ್ಲ ಪರಿಹರಿಸ್ಕೊಳ್ಬಹುದಲ್ಲ ಅಂತ. ಯಾಕಂದ್ರೆ ಅಲ್ಲಿ ಯಾವುದೇ ಅನುಮಾನಗಳ ಗೋಡೆ ಇರಬಾರ್ದು. ಆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಮಕ್ಕಳಿಗೂ ಕೂಡ ಒಂದು ಖುಷಿ ಕೊಡುತ್ತೆ. ಆ ವಾತಾವರಣದಲ್ಲಿ ಅವ್ರು ಕಲಿತಾರೆ. ಸ್ವಾಮಿ ವಿವೇಕಾನಂದ ಅವ್ರು ಹೇಳೋದು ಅದನ್ನೇ, ಶಿಕ್ಷಣ ಯಾವಾಗ್ಲೂ ಫ್ರೀಡಮ್ ಅಲ್ಲಿ ಬರಬೇಕು. ನಮಗೆ ಸ್ವಾತಂತ್ರ್ಯ ಇದ್ದಾಗ ನಾವು ಆಕಾಶಕ್ಕೆ ಹಾರ್ತೇವೆ. ನಮ್ಮ ಕಾಲನ್ ಯಾರಾದ್ರೂ ಎಳೆಯೋರಿದ್ರೆ ನಮಗ್ ಹಾರೋದಕ್ಕಾಗೋದಿಲ್ಲ. ಎಲ್ರು PU ಅಲ್ಲಿ ಇದ್ದೀರಾ, ನಿಮ್ಮ ಜೀವನದ ಪ್ರಮುಖ ಘಟ್ಟ. ಎಲ್ರು ಹೇಳ್ತಾರೆ ಅಯ್ಯೋ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಹೇಳಿ ಹೆದರ್ಸಿ ನಮ್ಮ ಜೀವನವನ್ನೇ ಒಂದ್ ರೀತಿ ಏನೋ ಮಾಡ್ಬಿಡ್ತಾರೆ ಇವರು ಅಂತ. ಹೌದು, ಅದೆಲ್ಲಾ ಕಡೆಯಿಂದ ಪ್ರೆಷರ್ ಬಂದ್ಬಿಡುತ್ತೆ. ಅಯ್ಯೋ ಮಕ್ಳಿಗೆ PU, ಅಯ್ಯೋ ನನ್ ಮಗಳಿಗೆ SSLC. ಪಾಪ ಎಷ್ಟೋ ಅಮ್ಮ ಅಪ್ಪ ಹೇಗೆ ಅಂದ್ರೆ ನೆಂಟ್ರಿಷ್ಟ್ರ ಫಂಕ್ಷನ್ಗೆ ಹೋಗೋದು ಬಿಡ್ತಾರೆ, ಹೊರಗಡೆ ಎಲ್ಲೂ ಅವರದ್ದು ಅಪಿಯರೆನ್ಸೇ ಇಲ್ಲ. ಅವ್ರನ್ನ ನಾವು ನೋಡೋದು 3 ವರ್ಷ ಆದ್ಮೇಲೆ. ಮಗ SSLC ಇದ್ದಾನೆ, ಮಗಳು PUC ಓದ್ತಿದ್ದಾಳೆ, ನಿಮ್ಗೆ ಗೊತ್ತಲ್ವಾ? ಅವ್ರು ಹೇಳೋದಕ್ಕಿಂತ ಮೊದ್ಲೇನೆ ಈ ಕಡೆ ಹೌದೌದು ಕರೆಕ್ಟ್ 3 ವರ್ಷ ನೀವು ಫುಲ್ ಡೆಡಿಕೇಟೆಡ್ ಆಗಿ ಇರ್ಲೇಬೇಕು ಅಂತ ಆ ರೀತಿ ಆಗ್ಬಿಟ್ಟಿದೀವಿ ನಾವು. ಅದೆಲ್ಲ ಓಕೆ, ಆದ್ರೆ ಅದ್ರ ಜೊತೆಗೆ ನಾವು ಜೀವಂತಿಕೆಯಿಂದ ಇರೋದು ಇಂಪಾರ್ಟೆಂಟ್, ಒಳ್ಳೆ ಮನುಷ್ಯನಾಗಿ ಬದುಕೋದು ಇಂಪಾರ್ಟೆಂಟ್, ಬ್ಯಾಡ್ ಅಡಿಕ್ಷನ್ಗಳಿಗೆ ಒಳಗಾಗದೇ ಇರೋದು ಕೂಡ ಇಂಪಾರ್ಟೆಂಟ್.